ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗುರುವಾರದ ಒಂದು ವೋಟಿಂಗ್ ರಿಸಲ್ಟ್ ತಿಳ್ಕೊಳ್ಳೋಣ. ಬುಧವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ನಲ್ಲಿ ಭಾರಿ ಬದಲಾವಣೆ ಆಗಿದೆ. ಎಕ್ಸ್ಪೆಷಲಿ ಅಶ್ವಿನಿ ಧ್ರುವಂತ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದೆ. ಸ್ಪಂದನ್ ಅವರಿಗೆ ಸೂಪರ್ ಸ್ಪೀಡ್ ಅಲ್ಲಿ ವೋಟಿಂಗ್ ಬರ್ತಾ ಇದೆ. 100% ಇದಂತೂ ಸತ್ಯ. ಯಾವ ಕಾರಣಕ್ಕೆ ಬಂದಿರ್ಬೋದು, ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು, ಡೇಂಜರ್ ಝೋನ್ ಇರೋರ್ನೇ ಮನೆಗೆ ಕಳಿಸ್ತಾರ ಬಿಗ್ ಬಾಸ್, ಕಲರ್ಸ್ ಕನ್ನಡ? ಖಂಡಿತವಾಗ್ಲೂ ಇಲ್ಲ. ಏನಕ್ಕಂದ್ರೆ ಕೆಲವು ಸಲ ವೋಟಿಂಗ್ ಬಂದ್ರು ಕೂಡ ವೋಟಿಂಗ್ ಬಂದಿರೋ ಜಾಸ್ತಿ ಬಂದಿರೋನ್ನ ಎಲಿಮಿನೇಟ್ ಮಾಡಿದ್ದಾರೆ. ಮತ್ತೆ ನಿನ್ನೆ ಎಪಿಸೋಡ್ ಆದ್ಮೇಲೆ ಯಾರಿಗೆ ಪಾಸಿಟಿವಿಟಿ ಆಯ್ತು, ಯಾರಿಗೆ ನೆಗೆಟಿವಿಟಿ ಆಯ್ತು, ಯಾರೆಲ್ಲ ಏನೆಲ್ಲ ವಾದ ಪ್ರತಿವಾದ ಹಾಕೊಂಡು ಮುಖವಾಡ ಹಾಕೊಂಡು ಮಾತಾಡ್ತಿದ್ರು, ಯಾರೆಲ್ಲ ರಿಯಾಲಿಟಿಗೆಲ್ಲ ಬಂದಿದ್ರು, ಯಾರೆಲ್ಲ ಏನೆಲ್ಲ ಡಬಲ್ಗೆ ಮಾಡ್ಕೊಳ್ತಾ ಇದ್ರು ಅಲ್ಲ ಅನ್ನೋ ಪ್ರಶ್ನೆಗಳು ತುಂಬಾನೇ ಕಾಣ್ತಾ ಇತ್ತು. ಅದ್ರ ಮೇಲೆ ಖಂಡಿತವಾಗ್ಲೂ ವೋಟಿಂಗ್ ಎಫೆಕ್ಟ್ ಆಗೇ ಆಗಿದೆ. ನನ್ನ ಚಾನಲ್ ನಲ್ಲಿ ಒಂದು ಪೋಲ್ ಹಾಕಿದ್ದೆ ನಾನು. ಅಂದ್ರೆ ಈಗ 5 ಜನ ನಾಮಿನೇಟ್ ಆಗಿದಾರಲ್ವಾ, ಧನುಷ್ ಒಬ್ರು ಬಿಟ್ಬಿಟ್ಟು 4 ಜನ ಪೋಲ್ ಹಾಕಿದ್ದು. ಒಂದು ರಾಶಿಕಾ, ಅಶ್ವಿನಿ, ಧ್ರುವಂತು ಮತ್ತೆ ನಮ್ಮ ಸ್ಪಂದನ. ಈ 4 ಜನ, ಅಶ್ವಿನಿ, ಸ್ಪಂದನ, ರಾಶಿಕಾ, ಧ್ರುವಂತು, ಈ 4 ಜನ ಪೋಲ್ ಹಾಕಿದ್ದೆ. ಇವರಲ್ಲಿ ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅಂತ 50%, 59% ಸ್ಪಂದನೆಗೆ ವೋಟ್ ಮಾಡ್ತೀವಿ ಅಂತಾರೆ. ಕಾರಣ ಏನ್ ಹೇಳಿ ಅಲ್ಲಿ? ಮೇನ್ ಆಗಿ ಈ ಅಶ್ವಿನಿ ಅವರು ನಾಟಕ ಮಾಡ್ತಾ ಇದಾರ, ಸುಮ್ನೆ ಅಳ್ತಾ ಇದಾರ, ಅಲ್ಲೇನೋ ಜಗಳ ಮಾಡಿ ಹಿಂಗಂತಾರೆ, ಇಲ್ಲಿವೇನಂತ ಅಳ್ತಾರೆ. ಧ್ರುವಂತನ ಸೆಲೆಕ್ಟ್ ಮಾಡೋಣ ಅಂತಾರೆ, ಅದಾದ್ಮೇಲೆ ಬೇಡ ಅಂತಾರೆ. ಸಾರಿ ಧ್ರುವಂತ ಅಂತ ಒಂಥರ ಯಾವ ರೀತಿ ಕಾಣ್ತಾ ಇತ್ತಂದ್ರೆ ಇದೇನು ಸ್ಕ್ರಿಪ್ಟೆಡ್ ಅಂದ್ರೆ ಸ್ಕ್ರೀನ್ ಪ್ಲೇನಾ? ಫಸ್ಟ್ ಇದು ಮಾಡೋಣ, ಅಳದ್ ಮಾಡೋಣ, ಆಮೇಲೆ ನಗದ್ ಮಾಡೋಣ, ಆಮೇಲೆ ವಾದ ಮಾಡೋಣ, ಆಮೇಲೆ ಹೋಗಿ ಚೆನ್ನಾಗಿ ಮಾತಾಡೋಣ, ಈ ತರ ಮಾತಾಡ್ತಾ ಇದ್ರ. ಇವರು ಗೌರವ 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 ಅಂತ ಮಾತಾಡೋರು ಗೌರವ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ ಗುರು ಇವರಿಗೆ. ಸೀಸನ್ 12 ಯಾರಾದ್ರೂ ಅಗೌರವವಾಗಿ ಮಾತಾಡಿದರೆ ತುಂಬಾ ಸಲ ಅಂತ ಏನಾದ್ರು ನೋಡಕ್ ಹೋದ್ರೆ ಅಶ್ವಿನಿ ಗೌಡ ಬಿಟ್ಟು ಬೇರೆ ಯಾರು ಇಲ್ಲ ಗುರು. ಏನೆಲ್ಲ ಮಾತಾಡು, ಸ್ಲಮ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಏನು ಪದಗಳು ಅಪ್ಪನ ಹತ್ರ ಬರ್ತಾರೆ, ಅಮ್ಮನ ಹತ್ರ ಬರ್ತಾರೆ, ಹೋಗಲ್ಲೇ ಅಂತಲೇ ಬಾರ್ಲೆ ಅಂತಲೇ. ನೀನು ಅನ್ನೋದಕ್ಕೆ ತಪ್ಪನ್ನೋ ಇವರು ಹೋಗಲ್ಲೇ ಅಂದ್ರೆ ತಪ್ಪು ಅಂತ ಸೆನ್ಸ್ ಇಲ್ವಾ? ಅದೇ ರೀತಿಯಾಗಿ ಧ್ರುವಂತು 3ನೇ ವೀಕಲ್ಲಿ ನಾನು ಮನೆಗೆ ಹೋಗ್ತೀನಿ ಅನ್ನೋ ವ್ಯಕ್ತಿ ಈಗ ಗಿಲ್ಲಿಗೆ ಟಕ್ಕರ್ ಕೊಡ್ತಾನಂತೆ, ಗಿಲ್ಲಿಗೆ ಸರಿಯಾಗಿ ಕೊಡ್ತಾನಂತೆ. ಅಶ್ವಿನಿ ಧ್ರುವಂತ್ ಅವರೊಂದು ಜೋಡಿ ಖಂಡಿತವಾಗ್ಲೂ ನೆಗೆಟಿವ್ ಆಗ್ತಾ ಇದೆ, 100% ನೆಗೆಟಿವ್ ಆಗ್ತಾ ಇದೆ. ಇದರ ಪ್ರಭಾವ ವೋಟಿಂಗ್ ಮೇಲೆ ಕೂಡ ಬೀರ್ತಾ ಇದೆ 100%. ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಫ್ಯಾನ್ಸ್ ವೋಟ್ ಎಲ್ಲಿ ಹೋಗ್ತಾ ಇದೆ ಗೊತ್ತಾ? 100% ಸ್ಪಂದನೆಗೆ ವೋಟ್ ಹೋಗ್ತಾ ಇದೆ. ತುಂಬಾ ಜನ ಕಮೆಂಟ್ಗಳು ಮಾಡ್ತಾ ಇದ್ದಾರೆ, ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಈ ಸಲ ವೋಟೇ ಮಾಡಲ್ಲ ಅಂತಾರೆ, ಕೆಲವರೆಲ್ಲ ನಮ್ಮ ಓಟು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋಣ, ಸ್ಪಂದನೆಗೆ ವೋಟ್ ಹಾಕ್ತೀನೋ ಅಂತ. ತುಂಬಾ ಜನ ಕಾವ್ಯ ಗಿಲ್ಲಿ ಫ್ಯಾನ್ಸ್ ಸ್ಪಂದನೆಗೆ ವೋಟ್ ಮಾಡಿದ್ದಾರೆ 100%. ಈ ರೀತಿ ಆಗ್ತಾ ಇದೆ. ರಾಶಿಕಂತೂ ಅದೇ ರೀತಿಯಲ್ಲಿ ಲೆವೆಲ್ ಅಲ್ಲಿ ಬರ್ತಾ ಇದ್ದಾರೆ. ಇನ್ನು ಧನುಗೂ ಪರವಾಗಿಲ್ಲ. ಬಟ್ ತುಂಬಾ ಬಾಟಮ್ ಅಲ್ಲಿ ಇರೋದು ಯಾರು, ಟಾಪ್ ಅಲ್ಲಿ ಇರೋದು ಯಾರು ಅಂತೆಲ್ಲ ಮಾತಾಡೋಣ. ಮೊದಲೇದಾಗಿ ನಾನು ನಿನ್ನೆ ಹೇಳಿದಾಗ ಅಶ್ವಿನಿ ಅವರು ಮೊದಲೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದೆ ವೋಟಿಂಗ್ ಅಲ್ಲಿ. 100% ಅಶ್ವಿನಿ ಇಲ್ಲ. ಈಗ ಮೊದಲೇ ಸ್ಥಾನದಲ್ಲಿ ಇರೋದು ಮಾತ್ರ ಧನುಷ್ ಗೌಡ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಮಾತ್ರ ನಮ್ಮ ಅಶ್ವಿನಿ ಗೌಡ ಇದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಸ್ಪಂದನ ಬಂದಿದ್ದಾರೆ. ನಾನು ಬಾಟಮ್ ಅಲ್ಲಿ ಅಂತ ಹೇಳಿದ್ದೆ. ಸ್ಪಂದನ ಅವರು ಅಶ್ವಿನಿ ಅವರಿಗೆ ಸ್ಪಂದನ ಅವರಿಗೆ ಬಿಗ್ ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಡಿಜಿಟ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಸ್ಪಂದನ ಅನ್ಕೊಂಡ್ಬಿಡಿ. 3ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಇದ್ದಾರೆ. 4ನೇ ಪ್ಲೇಸ್ ಅಲ್ಲಿ ರಾಶಿಕ್ ಅವರು ಇದ್ದಾರೆ. ರಾಶಿಕ್ ಅಂತ ಕಡಿಮೆ ಓಟ್ ಬರ್ತಾ ಇದೆ ಗುರು. ಯಾರೇ ಏನ್ ಅನ್ಕೊಂಡ್ರು ಹಂಗಂತ ಹೆಲ್ಮೆಟ್ ಮಾತ್ರ ಮಾಡಲ್ಲ, ಇರಿಸ್ಕೊಂತಾರೆ ಖಂಡಿತವಾಗ್ಲು. ಕೊನೆ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ. 100% ಈ ವಾರ ಧ್ರುವಂತ್ ಅವರು ಎಲಿಮಿನೇಟ್ ಆಗಬಹುದು. ತುಂಬಾ ಜನ ಅನ್ಕೊಂಡಿರ್ಬೋದು ಸ್ಪಂದನ ಆಗ್ತಾರೆ ಅಂತ. ಓಟ್ ಅಂತೂ ಬರ್ತಾ ಇದೆ. ಓಟ್ ಕನ್ಸಿಡರ್ ಮಾಡಲ್ಲ ಗುರು, ನಾವು ಕಾಂಟ್ರಿಬ್ಯೂಷನ್ ಕನ್ಸಿಡರ್ ಮಾಡ್ತೀವಿ ಅಂತ. ಏನಾದ್ರೂ ಎಲಿಮಿನೇಟ್ ಮಾಡಿದ್ರೆ ಮಾಡ್ಬೋದು ಸ್ಪಂದನ, ಇಲ್ಲ ಅಂದ್ರೆ ಎಲಿಮಿನೇಟ್ ಮಾಡಕ್ ಸಾಧ್ಯ ಇಲ್ಲ. ವೋಟಿಂಗ್ ಪ್ರಕಾರ ಆದ್ರೆ ತುಂಬಾ ಚೆನ್ನಾಗಿ ಓಟ್ ಬರ್ತಾ ಇದೆ. ಯಾರಿಗಿಂತ ಗೊತ್ತಾ? ರಾಶಿಕಾಗಿಂತ, ಅಶ್ವಿನಿಗಿಂತ, ಧ್ರುವಂತ್ಗಿಂತ ಚೆನ್ನಾಗಿ ಓಟ್ ಬರ್ತಾ ಇದೆ ಸ್ಪಂದನ ಅವರಿಗೆ. ಆದ್ರಿಂದ ನನ್ಗನ್ಸುತ್ತೆ ಈ ವಾರ ಕೂಡ ಸೇವ್ ಆಗ್ತಾರೆ. ನಿನ್ನೆ ಎಪಿಸೋಡ್ ನೋಡಿದ್ರೆ ಆ ಜಗಳದಲ್ಲಿ ತುಂಬಾ ಸ್ಟ್ಯಾಂಡ್ ಚೆನ್ನಾಗಿ ತಗೊಂಡು ಚೆನ್ನಾಗಿ ಮಾತಾಡಿದ್ರು ಸ್ಪಂದನ. ಗಿಲ್ಲಿಗಾಗಿರ್ಬೋದು, ಗಿಲ್ಲಿಗೆ ಹೇಳಿದ್ರು, ಆ ಕಡೆ ಅಶ್ವಿನಿಗೆ ಹೇಳಿದ್ರು, ಧ್ರುವಂತ್ ಹೇಳಿದ್ರು. ಸ್ಕ್ರೀನ್ ಪೇಸು ತುಂಬಾನೇ ಚೆನ್ನಾಗಿ ಸಿಗ್ತಾ ಇತ್ತು ನಿನ್ನೆ. ಕಂಪೇರ್ ಟು ಆಲ್ ಕಂಟೆಸ್ಟೆಂಟ್, ಕಾವ್ಯ ಕಂಪೇರ್ ಟು ಸ್ಪಂದನೆಗೆ ನಿನ್ನೆ ಸ್ಕ್ರೀನ್ ಸ್ಪೇಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು. ಆದ ಕಾರಣ ಏನಾಗುತ್ತೆ ಅಂದ್ರೆ ವೋಟಿಂಗ್ ಅಲ್ಲಿ ತುಂಬಾನೇ ಇನ್ಕ್ರೀಸ್ ಆಗಿದೆ ಸ್ಪಂದನ ಅವರಿಗೆ. ನಾನು ಹೇಳ್ತೀನಲ್ಲ, 10-15 ಸಾವಿರ ಜನ ವೋಟ್ ಮಾಡಿದ್ರೆ 50%, 59% ಸ್ಪಂದನೆಗೆ ವೋಟ್ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದಾರೆ. ನಾನು ಹೇಳಿದಷ್ಟೇನೆ. ಕಾವ್ಯ ಗಿಲ್ಲಿ ಫ್ಯಾನ್ಸ್ ಇಬ್ರು ಸೇರಿ ಅಶ್ವಿನಿ ನಮ್ಮ ಹೀರಿಗೆ ಸ್ಪಂದನೆಗೆ ವೋಟ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ವೋಟಿಗೆ ತುಂಬಾ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ಇಲ್ಲಿ
ಇಬ್ರು ಇದು ನಾಮಿನೇಷನ್ಸ್ ಅಲ್ಲಿ ಇಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ ಜಾಸ್ತಿನೇ ಆಗ್ತಾ ಇದೆ. 100% ಧನು ಸ್ಪಂದನ ಫಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರೆ, ಥರ್ಡ್ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಇದ್ದಾರೆ, ಫೋರ್ತ್ ಪ್ಲೇಸ್ ಅಲ್ಲಿ ರಾಶಿಕ ಇದ್ದಾರೆ, ಫಿಫ್ತ್ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು ಇದ್ದಾರೆ. ನನ್ನ ಪ್ರಕಾರ ಈ ವಾರ ಧ್ರುವಂತ್ ಅವರು ಎಲಿಮಿನೇಟ್ ಆಗಬಹುದು. ಸಿಂಗಲ್ ಎಲಿಮಿನೇಷನ್ ಆದ್ರೆ. ಡಬಲ್ ಎಲಿಮಿನೇಷನ್ ಆದ್ರೆ 100% ಧನು ಕೂಡ ಡೇಂಜರ್ ಝೋನ್ ಇದ್ದಾರೆ ಗುರು. ಧನು ಕೂಡ ಹೋಗ್ಬೋದು ಅಂತ ಅನ್ಸುತ್ತೆ. ಕಾಂಟ್ರಿಬ್ಯೂಷನ್ ನೋಡಿ ಅವರು ಏನಾದ್ರು ತೆಗಿಬಹುದು. ಇಲ್ಲ ವೀಕ್ಷಕರ ಒತ್ತಾಯದ ಮೇರೆಗೆ ವೀಕ್ಷಕರೆಲ್ಲ ಸ್ಪಂದನ ಹೋಗ್ಬೇಕಂತೆಲ್ಲ ಅಂತ ಇದ್ರೆ ಆ ಕಾರಣಕ್ಕೆ ಏನಾದ್ರು ಕಳಿಸ್ತಾರ. ಯಾಕಂದ್ರೆ ಈ ರೀತಿ ತುಂಬಾ ಸಲ ಆಗಿದೆ. ಲಾಸ್ಟ್ ಸೀಸನ್ ಅಲ್ಲಿ ಯಾರು ಐಶ್ವರ್ಯ ಅವ್ರನ್ನ ಅದೇ ರೀತಿ ಕಳಿಸ್ತಿದ್ದು. 3-4 ವಾರದಿಂದ ಹೋಗ್ತಾರೆ ಅಂತ ಹೇಳಿ ಕೊನೆಗೆ ಕೊನೆ ಆಳ್ವಿಕೆ ಬಂದಾಗ ಅವ್ರು ಎಲಿಮಿನೇಟ್ ಆಗಿ ಹೋಗಿದ್ರು. ಈ ಸಲ ಕೂಡ ಅದೇ ರೀತಿ ಆಗ್ಬೋದು. ಸ್ಪಂದನ ಕಳಿಸಿದ್ರೆ ಇಲ್ಲ ಧ್ರುವಂತನ 100% ಕಳಿಸ್ತಾರ ಅನ್ಸುತ್ತೀನಿ. ಯಾಕೆ ಅಂದ್ರೆ ಲಾಸ್ಟ್ ವೀಕ್ ಆಲ್ರೆಡಿ ಇಬ್ಬರು ಮೇಲ್ ಕಂಟೆಸ್ಟೆಂಟ್ ಹೋಗಿದ್ರೆ, ಈ ಸಲ ಹೋಗ್ತಾರೆ ಅಂದ್ರೆ ಇದೆ. ಈ ಸಲ ಫಿಮೇಲ್ ಕಂಟ್ರಿಬ್ಯೂಷನ್ ತುಂಬಾನೇ ಇದೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ ಕಂಪೇರ್ ಟು ಮೇಲ್ ಕಂಟೆಸ್ಟೆಂಟ್ ಗಳು. ಆದ ಕಾರಣ ಅವ್ರನ್ನೇ ಕಳಿಸ್ಬೋದು ಅನ್ಸುತ್ತೆ. ಒಂದ್ ವೇಳೆ ಇಲ್ಲ ಅಂದ್ರೆ ಸ್ಪಂದನ ಹೋಗೋದಂತೂ ಗ್ಯಾರಂಟಿ. ರಾಶಿಕನವ್ರು ಕಳ್ಸಲ್ಲ, ಅಶ್ವಿನಿ ಕಳಿಸವಲ್ಲ, ಇರಿಸ್ತಾರ ಅಂತ ಅನ್ಕೊಡಿ. ನೋಡೋಣ. ವೋಟಿಂಗ್ ಅಂತೂ ಕಡಿಮೆ ಬರ್ತದೆ ರಾಶಿಕೆ ಮತ್ತೆ ಧ್ರುವಂತ್ ಅವರಿಗೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಮತ್ತೆ ನಿಮ್ಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನ್ ಅನ್ಸ್ತಂತ ಕಮೆಂಟ್ ಮಾಡಿ. ತುಂಬಾ ಇದಾಗ್ತಾ ಇದೆ. ಮಧ್ಯರಾತ್ರಿ ಮಾತುಗಳು ವಿಡಿಯೋ ಮಾಡಕ್ಕಾಗ್ತಿಲ್ಲ, ಕೆಲವೆಲ್ಲ ಎಪಿಸೋಡ್ ಮಾಡಕ್ಕಾಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಇದಾವೆ ಸ್ವಲ್ಪ. ಈ ವರ್ಷ ಸ್ವಲ್ಪ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಕ್ಷಮೆ ಇರಲಿ. ಐ ಟ್ರೈ ಬೆಸ್ಟ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀನಿ. ತುಂಬಾ ಸಪೋರ್ಟ್ ಮಾಡಿದಿರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.